ಶ್ರಾವಣ ಮಾಸ ಅಂದರೆ ಹಬ್ಬಗಳು ಸಾಲಾಗಿ ಬರ್ತಾ ಇದೆ. ಬರೀ ಬೇಳೆ ಒಬ್ಬಟ್ಟು ತಿಂದು ಬೇಜಾರಾಯಿತು ಅನ್ನೋದಾದ್ರೆ ಕ್ಯಾರೆಟ್ ಒಬ್ಬಟ್ಟು ಒಂದ್ಸತಿ ಟ್ರೈ ಮಾಡಿ ನೋಡಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನು ಇದಕ್ಕೆ 3/4 kg ಕ್ಯಾರೆಟ್ ತೊಗೊಂಡು ಆ ಸಿಪ್ಪೆ ಎಲ್ಲನೂ ತೆಗೆದು ಇದನ್ನು ಸಣ್ಣ ಕಟ್ ಮಾಡಿಕೊಂಡು ಮಿಕ್ಸಿನಲ್ಲಿ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ. ನೀರೆಲ್ಲ ಹಾಕ್ಕೊಂಡಂಗೆ ಇದನ್ನು ರುಬ್ಕೋಬೇಕಾಗುತ್ತೆ. ಈ ರೀತಿ ನೋಡಿ, ಅದಕ್ಕೆ ಫುಲ್ಲು ನುಣ್ಣಗಾಗಬೇಕು. ನಂತರ ಸ್ಟವ್ ಮೇಲೆ ದಪ್ಪ ತಳ ಇರೋವಂಥ ಪಾತ್ರೆನ ಇಟ್ಬಿಟ್ಟು ನೀರು ಹಾಕಂದಂಗೆ ರುಬ್ಬಿರೋ ಅಂಥ ಕ್ಯಾರೆಟನ್ನ ನಾವು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸಣ್ಣ ಉರಿ ಇಟ್ಕೊಂಡು ಇದನ್ನು ಕ್ಯಾರೆಟ್ನೂ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಜೋರು ಉರಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಇದನ್ನು ಸಣ್ಣ ಉರಿಲೇ ಹಲ್ವಾ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದ್ರ ತುಪ್ಪದ ಜೊತೆಗೇ ಕ್ಯಾರೆಟ್ನ ಹುರ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಹಾಗೆಯೇ 1.5 ಬಟ್ಲಷ್ಟು ಅಂದರೆ 2 ಅಚ್ಚು ಬೆಲ್ಲನ ಪುಡಿ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿನಲ್ಲೇ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ನೋಡಿ, ಚೆನ್ನಾಗಿ ಅದು ಹದವಾಗಿ ಬೇಯಬೇಕು. ಆಮೇಲೆ ಇದಕ್ಕೆ ನಾನು ಕೋವನ ಹಾಕ್ಕೋತಾ ಇದ್ದೀನಿ. ಸಪ್ಪೆ ಕೋವ ಸಿಗುತ್ತೆ, ಅದನ್ನು ಹಾಕ್ಕೋತಾ ಇದ್ದೀನಿ. 100 ಗ್ರಾಮಷ್ಟು ಕೋವನ ನಾನು ಸ್ವಲ್ಪ ಕೈಯಲ್ಲಿ ಪುಡಿ ಮಾಡಿಬಿಟ್ಟು ಹಾಕ್ಕೋಬೇಕಾಗತ್ತೆ. ಆಮೇಲೆ ಇದು ಬಿಸಿಗೆ ಮೆಲ್ಟಾಗಿ ಕ್ಲೀನಾಗಿ ಕ್ಯಾರೆಟ್ ಜೊತೆಗೆ ಮಿಕ್ಸಾಗಿ ಒಳ್ಳೆ ಹಲ್ವಾ ರೀತಿ ಆಗುತ್ತೆ ನೋಡಿ. ಈ ರೀತಿಗೆ ಇದು ರೆಡಿಯಾಗಿದೆ. ಆಗಲೇ ನಾವು ಕೈಯಲ್ಲಿ ಮುಟ್ಟು ನೋಡಿದ್ರೆ ಬೇಳೆ ಹೂರಣ ಬರುತ್ತಲ್ಲ ಅದಕ್ಕೇ ಬರಬೇಕು. ಈ ಹದದಲ್ಲಿ ಇರಬೇಕು. ಈ ಹದದಲ್ಲಿದ್ದರೆ ನಾವು ಎಷ್ಟೇ ತೆಳ್ಳಗೆ ಬೇಕಾದ್ರೂ ನಾವು ಒಬ್ಬಟ್ಟನ್ನ ತಟ್ಬೋದು. ನಂತರ ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಮೇಲೆ ಎಣ್ಣೆ ಹಚ್ಬಿಟ್ಟು ಕಲಸಿಟ್ಟಿರೋ ಅಂಥ ಮೈದಾ ಹಿಟ್ಟಿನ ಕನಕಕ್ಕೆ ಮಾಡಿರೋ ಅಂಥ ಹೂರಣನ ಇಟ್ಬಿಟ್ಟು ಸೇಮ್ ಒಬ್ಬಟ್ಟು ಮಾಡ್ತೀವಲ್ಲ ಅದೇ ರೀತಿ ಅದನ್ನೆಲ್ಲ ಮಡಿಸ್ಬಿಟ್ಟು ನಾವು ಇದನ್ನು ಶೀಟ್ ಮೇಲೆ ಹಾಕ್ಬಿಟ್ಟು ತಟ್ಟಬೇಕಾಗತ್ತೆ. ಎಷ್ಟು ತೆಳ್ಳಗೆ ಬೇಕಾದ್ರೂ ನಾವು ತಟ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಬರ್ತಿದೆ ಒಬ್ಬಟ್ಟು. ಕ್ಯಾರೆಟು, ಬೆಲ್ಲ, ಕೋವಾ ಹಾಕಿ ಮಾಡಿರೋಂಥ ಹೂರಣದಿಂದ ಮಾಡಿರೋಂಥ ಈ ಒಬ್ಬಟ್ಟು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಯಾರೆಲ್ಲ ಇನ್ನೂ ಕ್ಯಾರೆಟ್ ಹೋಳಿಗೆ ಟ್ರೈ ಮಾಡಿಲ್ಲ ಅನ್ನೋಂಥವ್ರು ಒಂದ್ಸತಿ ಟ್ರೈ ಮಾಡಿ ನೋಡಿ. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೀತಿಯಾಗಿ ತಟ್ಟಿರೋಂಥ ಹೋಳಿಗೆನ ಕಾದಿರೋ ಹೆಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ಏನು ಒಬ್ಬಟ್ಟು ಮಾಡ್ತೀವೋ ಅದೇ ರೀತಿ ಇದನ್ನು 2 ಸೈಡು ನಾವು ಬೇಯಿಸ್ಕೋಬೇಕಾಗತ್ತೆ ನೋಡಿ. ತುಂಬಾ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಈ ರೀತಿಯಾಗಿ 2 ಕಡೆ ಬೇಯಿಸ್ಕೊಂಡ್ರೆ ನಮ್ಮ ತುಂಬಾ ಚೆನ್ನಾಗಿರೋ ಅಂಥ ಕ್ಯಾರೆಟ್ ಹೋಳಿಗೆ ರೆಡಿ ಆಗುತ್ತೆ. ಯಾರೆಲ್ಲ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸ್ವೀಟ್ ಇಷ್ಟಪಟ್ಟು ತಿನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ.